ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೌಡ್ ಮಾಮ್ ಆಫ್ ಟೂ ಡಾಟರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆಲ್ಲರಿಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ತೊಗೊಂಬಂದಿದ್ದೀನಿ. ನಾನು ಇಡ್ಲಿಯಲ್ಲಿ ಮುಂಚೆ ಹೇಗೆ ಇನ್ಸೈಡ್ ಸ್ಟಫಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಮಕ್ಳಿಗೆ ಕೊಡಬೇಕಾದ್ರೆ. ಈಗ ನೆಕ್ಸ್ಟ್ ಇನ್ನೊಂದು ಅವರಿಗೆ ತುಂಬ ಇಷ್ಟ ಆಗುವಂಥ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ನ ನಾವು ಯಾವ ಥರ ಮಾಡಬಹುದು ಇಡ್ಲಿಯಲ್ಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಇಡ್ಲಿ ಬ್ಯಾಟರ್ ಇಲ್ಲ ದೋಸೆ ಬ್ಯಾಟರ್ ಯಾವುದಿರುತ್ತೆ ಅದನ್ನು ನಾನು 2 ಸಪ್ರೇಟ್ ಬೌಲ್ಗೆ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ನಾನು ಯಾಕೆ 2 ಸಪ್ರೇಟ್ ಬೌಲ್ ತೊಗೊಂಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ಮುಂದೆ ಗೊತ್ತಾಗುತ್ತೆ. ಮುಂದೆ ತೋರಿಸ್ತೀನಿ, ಸ್ಕಿಪ್ ಮಾಡ್ದಲ್ಲೇ ನೋಡಿ. ನಿಮಗೆ ಹೇಗೆ ಈಸಿಯಾಗಿ ಅವರಿಗೆ ಇಷ್ಟವಾಗೋ ಥರ ಮಾಡ್ಬೋದು ಅಂತ ತೋರಿಸ್ತೀನಿ. ಒಂದು ಬೌಲ್ಗೆ ನಿಮಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬೌಲ್ಗೆ ಸ್ವಲ್ಪ ಬೀಟ್ರೋಟ್ನ ಗ್ರೈಂಡ್ ಮಾಡಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಡಾರ್ಕಾಗಿ ನಮಗೆ ಬೇಕು ಸ್ವಲ್ಪ ಬೀಟ್ರೋಟ್ದು. ನಾವು ಇವಾಗ ದೊಡ್ಡ ಬೌಲ್ ಏನು ತೊಗೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಆಗಿರೋದು ಬೇಕು. ಜಸ್ಟ್ ಅದು 1 or 2 ಸ್ಪೂನ್ಸ್ ಆದರೆ ಸಾಕು. ನೀವು ಯಾವ ಥರ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಷ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಇಡ್ಲಿ ಪ್ಯಾನಿಗೆ ನಾವಿವಾಗ ಇಡ್ಲಿ ಪ್ಯಾನ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಆಯಿಲಲ್ಲಿ ನಾನು ಗ್ರೀಸ್ ಮಾಡ್ಕೊಂಡಿರೋದು. ಇವಾಗ ನಾನು ಸ್ವಲ್ಪನೇ ನಾನು ಹಾಕ್ತಾಯಿದ್ದೀನಿ, ಫುಲ್ ಕಂಪ್ಲೀಟಾಗಿ ಫಿಲ್ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ ನಿಮಗೆ ಪುಟಾಣಿ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಸೈಜಲ್ಲಿ ಆ ಥರ ಎಲ್ಲ ಮಾಡಿಕೊಟ್ರೆ. ಈ ಥರ ಆ್ಯಕ್ಚುಲಿ ಮಿನಿ ಇಡ್ಲಿ ಪ್ಯಾನ್ಸ್ ಕೂಡ ಸಿಗುತ್ತೆ ನಮಗೆ, ಆನ್ಲೈನಲ್ಲಿ ಕೂಡ ಅವೈಲಬಲ್ ಇದೆ. ನೀವು ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ, ಪಾತ್ರೆ ಅಂಗಡಿಯಲ್ಲೆಲ್ಲ. ಆ ಥರ ಇದ್ರಂತೂ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಇದಕ್ಕಿಂತ ಇನ್ನೂ ಚಿಕ್ಕದು ಪುಟಾಣಿಯಾಗಿ ಬರುತ್ತೆ ಇಡ್ಲಿ, ಮಿನಿ ಇಡ್ಲೀಸು. ನನ್ನ ಹತ್ರ ಇರಲಿಲ್ಲ ಅದು. ಹಾಗಾಗಿ ನಮ್ಮ ಮನೇಲೇ ಏನು ಇಡ್ಲಿ ಪಾತ್ರೆ ಇರುತ್ತೆ ಆ ಪಾತ್ರೆಯಲ್ಲೇ ನಾವು ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇರೋದು. ಅದಕ್ಕೆ ಸ್ವಲ್ಪ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ 1/2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಪುಟಾಣಿಯಾಗಿ ಬರುತ್ತೆ ನೋಡಿ. ಅದಕ್ಕೆ ನಾನು ಒಂದು 3 ಆಗುವಷ್ಟು ನಾನು ಯೆಲ್ಲೋ ಕಲರ್ದು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಉಳಿದಿದ್ದೆಲ್ಲ ಪಿಂಕ್ ಕಲರಲ್ಲಿ ನಾನು ಫೇಸ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಆ ಫೇಸಿಗೆ ನಮಗೆ ಐಸ್ ಕೊಡಬೇಕಲ್ವ, ಹಾಗಾಗಿ ನೀವೆಲ್ಲ ಸಾಸಿವೆ ತೊಗೋಬೋದು, ಇಲ್ಲಾಂದರೆ ಕಲೋಂಜಿ ಸೀಡ್ಸ್ ಸಿಗುತ್ತೆ ಬ್ಲ್ಯಾಕ್ ಕಲರ್ ತೊಗೋಬೋದು. ನಾನಿಲ್ಲಿ ಬಂದು ಕಪ್ಪು ಎಳ್ಳನ್ನು ನಾನು ತೊಗೊಂಡಿದ್ದೀನಿ. ಅದು ನೋಡಿ ಕಣ್ಣು ಥರ ಎಷ್ಟು ನೀಟಾಗಿ ಕಾಣಿಸುತ್ತೆ. ಈಗ ಮೂಗಿಗೆ ಏನು ಮಾಡಬೇಕು ಅಂದರೆ ಮೂಗಿಗೆ ಯೆಲ್ಲೋ ಕಲರ್ದು ಇವಾಗ ಕಾರ್ನ್ ಸಿಗುತ್ತಲ್ವ, ಸ್ವೀಟ್ ಕಾರ್ನು, ಅದನ್ನು ಹಾಕಿದ್ದೀನಿ. ಆ 3 ಬಂದು ನೋಡಿ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತ ಹೇಳಿ, ಯಾವ ಕಾರ್ಟೂನ್ ಕ್ಯಾರೆಕ್ಟರ್ ಥರ ನಿಮಗೆ ಅನಿಸುತ್ತೆ ಅಂತ ಹೇಳಿ. ಮತ್ತು ಇವಾಗ ನಾನು ಡಾರ್ಕ್ ಕಲರ್ ಏನು ಮಾಡ್ಕೊಂಡಿದ್ದೆ ಅದನ್ನು ಪಿಂಕ್ ಕಲರ್ ಬ್ಯಾಟರ್ ಮೇಲೆ ನಾನು ಅದನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ. ಒಂದೊಂದು ಸ್ಪೂನ್, ಜಸ್ಟ್ ಒಂದೊಂದು ಡ್ರಾಪಷ್ಟು ಹಾಕಿದರೆ ಸಾಕು, ಸ್ಪ್ರೆಡ್ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ಕಪ್ಪು ಎಳ್ಳನ್ನ ತೊಗೊಂಡು ಅದ್ರ ಮೂಗು ಥರ ಮಾಡ್ತಾಯಿದ್ದೀನಿ. ಅಂದರೆ ಇದು ನೋಡಿ ನಿಮಗೆ ಪೆಪ್ಪಾ ಪಿಗ್ಗಲ್ಲಿ ಯಾವ ಥರ ಪಿಗ್ ಫೇಸ್ ಬರುತ್ತೆ ಆ ಥರ ಪಿಗ್ ಫೇಸ್ ಇದೆ. ನನ್ನ ಮಗಳಿಗೆ ತುಂಬ ಇಷ್ಟ ಪೆಪ್ಪಾ ಪಿಗ್ ಅಂದರೆ, ಹಾಗಾಗಿ ಇದೊಂದು ಕಾರ್ಟೂನ್ ಕ್ಯಾರೆಕ್ಟರ್ದು ಮಾಡೋಣ ಅಂತ ಮಾಡಿದ್ದೀನಿ. ಅದು ಬಂದು ನಿಮಗೆ ಯೆಲ್ಲೋ ಕಲರ್ದು ಡಕ್, ಅದು ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಟರು ಅಷ್ಟೇ, ಸ್ವಲ್ಪ ಗಟ್ಟಿ ಬ್ಯಾಟರ್ ತೊಗೊಳ್ಳಿ. ಯೆಲ್ಲೋ ಕಲರ್ದಾದರೆ ನಾವು ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಅದು ನಾರ್ಮಲಾಗಿ ಇರುತ್ತೆ. ನಾವು ಇದಕ್ಕೆ ಪೆಪ್ಪಾ ಪಿಗ್ ಮಾಡಬೇಕಾದ್ರೆ ಸ್ವಲ್ಪ ನಾವು ರುಬ್ಬಿ ಹಾಕೋದ್ರಿಂದ ಬೀಟ್ರೋಟ್ನ ಸ್ವಲ್ಪ ತೆಳ್ಳಗೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಬ್ಯಾಟರ್ನ ವಾಟರ್ ಹಾಕದೆ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಚಟ್ನಿ ಜೊತೆ ಅದನ್ನ ಸರ್ವ್ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಕೆಂಪು ಚಟ್ನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಏನು ಫುಲ್ಲು ಅಂಟ್ತಾ ಇಲ್ಲ, ಏನಿಲ್ಲ, ನೀಟಾಗಿ ನಾರ್ಮಲ್. ನಿಮಗೆ ಇಡ್ಲಿ ಯಾವ ಥರ ಬೇಯಿಸ್ತೀರಾ ಅಷ್ಟು ಬೇಯಿಸಿದರೆ ಸಾಕು. ನಾನು ಸ್ವಲ್ಪ ಫ್ರೂಟ್ಸ್ ಇಟ್ಟಿದ್ದೀನಿ, ಒಂದು ಬಾಳೆಹಣ್ಣು ಇಟ್ಟು 2 ಖರ್ಜೂರ ಇಟ್ಟು. ನೆಕ್ಸ್ಟ್ ಈ ಥರ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದು ಒಂದು ಕಂಪ್ಲೀಟ್ ಇದರ ರೆಸಿಪಿ, ತುಂಬ ಈಸಿ ಮಾಡುವಂಥದ್ದು. ಮಕ್ಕಳಿಗೆ ಒಂದು ಸತಿ ಮಾಡಿಕೊಡಿ ಖಂಡಿತವಾಗ್ಲೂ. ಮಕ್ಕಳಿಗೆ ಅಂತ ಎಲ್ಲ, ನಾರ್ಮಲ್ ದೊಡ್ಡ ಮಕ್ಕಳಿಗೂ ಕೂಡ ಇದು ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಅವರಿಗಂತೂ ತುಂಬ ಖುಷಿ ಪಡ್ತಾರೆ ಆ್ಯಕ್ಚುಲಿ. ಮೇಯ್ನಾಗಿ ತಿನ್ನಬೇಕಾದ್ರೂ ಕೂಡ ಅದೊಂಥರ ಕಾರ್ಟೂನ್ದು ಕ್ಯಾರೆಕ್ಟರ್ ಅಂದ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.